ಇವರು ಅರ್ಜುನನ ರಥರಕ್ಷಕರು, ಚಕ್ರರಕ್ಷಕರು. ಅಂದರೆ ಅರ್ಜುನನ ಆ ಕಡೆ ಒಬ್ಬ ಇರಬೇಕು, ಈ ಕಡೆ ಒಬ್ಬ ಇರಬೇಕು. ಇವರು ಮೊದಲು ಬಂದಿದ್ದರು ಅರ್ಜುನ ಜೊತೆಗೆ, ಆದರೆ ಇವ್ರಿಗೆ ನುಗ್ಗೋದಕ್ಕಾಗಿರಲಿಲ್ಲ. ಹಿಂಗೆ ಹೋಗಿ ಇವ್ರಿಗೆ ಕಣ್ಣಿಗೆ ಕಾಣಿಸ್ದೆ 2 ರಥ ಹೋಗ್ತಿದೆ ಅಲ್ಲೆಲ್ಲೋ. ಹೋಗಿ ಏನು ಮಾಡಿದ್ದಾರೆ ಅಂದರೆ ಹಿಂದಿನಿಂದ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ದುರ್ಯೋಧನ ಹೋಗಿ ಅವ್ರನ್ನ ತಡಿತಾನೆ. ಈಗ ನನಗೆ ಏನು ಸಿಟ್ಟು ಬರುತ್ತೆ ಅಂದ್ರೆ 3 ಜನ ಬಂದರು ಹೆಂಗೆ ಅಂತ ಅಂದರೆ ಇವರಿಬ್ಬರು ಬಂದುಬಿಟ್ರಲ್ಲ ಅಂತ. ಕರೆಕ್ಟ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ನಮಗೆ ತಿಳಿಸೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಎಸ್, ನಾವು 14ನೇ ದಿನದ ಯುದ್ಧದಲ್ಲಿದ್ದೀವಿ. ಬಹುಶಃ ಈ 13 ದಿನಗಳ ಯುದ್ಧ ಒಂದಾದರೆ 14ನೇ ದಿನದ ಯುದ್ಧನೇ ಒಂದು ಅನ್ನೋ ಥರ ನಾವು ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಈಗ ಕರ್ಣನು ಭೀಮನಿಂದ ಸೋತ ಅನ್ನೋದಿದೆಯಲ್ಲ, ಇದು ದುರ್ಯೋಧನನಿಗೆ ಕಷ್ಟ ಅಂತ ಆಗ್ಬಿಡ್ತು. ಹಾಗಾಗಿ ಅವನು ಅತ್ಯಂತ ವೇಗವಾಗಿ ದ್ರೋಣರ ಬಳಿಗೆ ಹೋಗ್ತಾನೆ. ದುರ್ಯೋಧನ ತನ್ನ ರಥವನ್ನು ಮಾತ್ರ ತಗೊಂಡು. ಅಂದರೆ ಅವನ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಏನು ಮಾಡಬೇಕು, ಏನು ಮಾಡೋದು ಅಂತ. 10 ಅದು ಮಾಡೋದಾ ಇದು ಮಾಡೋದಾ ಅಂತ ಅವ್ರ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ದ್ರೋಣರಲ್ಲಿ ಮಾತಾಡ್ತಾನೆ. ಏನು ಅಂತಂದರೆ ಅರ್ಜುನ, ಭೀಮಸೇನ, ಸಾತ್ಯಕಿ 3 ಜನ ಎಲ್ಲ ಸೈನ್ಯವನ್ನು, ಇಲ್ಲಿಂದ ಅಲ್ಲಿಯವರೆಗಿದ್ದ ಎಲ್ಲ ಸೈನ್ಯವನ್ನು ಸೋಲಿಸಿ ಜಯದ್ರಥನ ಬಳಿಗೆ ಹೋಗಿ ತಲುಪಿದ್ದಾರೆ ಅಂತ. ಅಷ್ಟು ಸೈನ್ಯವನ್ನು ಅಷ್ಟು ಜನ 3 ಜನವೂ ಸೋಲಿಸಿದ್ದಾರೆ. ಆದರೆ ಇಲ್ಲಿ ನನಗೆ ಒಂದು ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ದುರ್ಯೋಧನ ಹೇಳ್ತಾ ಇರೋದು ವಿಚಿತ್ರ ಏನು ಅಂತ ಅಂದರೆ, ಈಗ ಅರ್ಜುನ ನಿಮ್ಮನ್ನು ದಾಟಿ ಹೋದ, ಅವನು ನಿಮ್ಮನ್ನು ಸೋಲಿಸಿ ಹೋಗಲಿಲ್ಲ ಅಂತ ಅವನು ಹೇಳೋದು. ದಾಟಿ ಹೋದ ಅದು ಸರಿ. ಆದರೆ ಈ ಸಾತ್ಯಕಿ ಭೀಮ ಹೇಗೆ ನಿಮ್ಮನ್ನು ದಾಟಿ ಹೋದರು? ಯದಿ ತಾವದ್ ದ್ರಣೇ ಪಾರ್ಥೋ ವ್ಯತಿಕ್ರಾಂತೋ ಮಹಾರಥಃ ಕಥಂ ಸಾತ್ಯಕಿ ಭೀಮಾಭ್ಯಾಂ ವ್ಯತಿಕ್ರಾಂತೋಸ್ತಿ ಮಾನದ. ಒಂದೊಮ್ಮೆ ಅರ್ಜುನನ ಸಾಮರ್ಥ್ಯ ಅಂಥದ್ದು ನಿಮ್ಮನ್ನು ಸೋಲಿಸಿಯೇ ಹೋದ ಅಂತಲೇ ಇಟ್ಕೊಳ್ಳೋಣ, ಸಾತ್ಯಕಿ ಭೀಮ ಹೆಂಗೆ ನಿಮ್ಮನ್ನು ಸೋಲಿಸಿ ಹೋದರು? ಆಶ್ಚರ್ಯಭೂತಂ ಲೋಕೇಸ್ಮಿನ್ ಅಂತ. ನನಗಿದು ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಈಗ ನಿಮ್ಮನ್ನು ಸೋಲಿಸಿ ಭೀಮ ಮತ್ತು ಸಾತ್ಯಕಿ ಹೋಗ್ತಾರೆ ಅಂದರೆ ಇದು ಸಮುದ್ರ ಒಣಗಿದೆ ಅಂತ ಹೇಳ್ದಂಗೆ ಆಯಿತು ಅಂತ. ಸಮುದ್ರ ಹೆಂಗೆ ಒಣಗುತ್ತೆ? ಸಮುದ್ರದಲ್ಲಿ ನೀರು ಖಾಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನದಿ ಒಣಗ್ಬೋದು, ಕೆರೆ ಒಣಗ್ಬೋದು, ಸರೋವರ ಒಣಗ್ಬೋದು. ಅಲ್ಲಿ ನೀರಿಲ್ಲದೆ ಇರುವಂತೆ ಯಾವ ಬರ ಬಂದಾಗಳೋ ಇನ್ನೊಂದು ಬಂದಾಗಳೋ ಆಗ್ಬೋದು. ಬರ ಬಂತು, ಇನ್ನೊಂದಾಯಿತು, ಸಮುದ್ರದ ನೀರೆಲ್ಲ ಒಣಗ್ತು ಅಂತ ಒಂದಿದೆಯಾ ಅಂದರೆ ಇಲ್ಲ ಅಂತ. ಅದು ಹಾಗೇ ಆಯಿತು ಅಂತ ನಿಮ್ಮನ್ನು ಅವ್ರು ಸೋಲಿಸೋಗಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾರೆ ಇದನ್ನು ಅಂತ ಹೇಳ್ತಾನೆ. ಸಾತ್ಯಕಿ ಮತ್ತು ಭೀಮ ಹೇಗೆ ದ್ರೋಣರನ್ನು ಸೋಲಿಸಿ ಹೋದರು ಅನ್ನೋ ಮಾತುಕತೆ ಎಲ್ಲರೂ ಆಡ್ತಾ ಇದ್ದಾರೆ. ಒಟ್ಟು ನಾನು ಮಂದಭಾಗ್ಯ ಅಂತಂದರೆ ನನ್ನ ಹಣೆ ಬರಹ ನೆಟ್ಟಿಗಿಲ್ಲ, ಒಟ್ಟು ನಾನು ಸಾಯಬೇಕಾಗಿದೆ ಅಷ್ಟೇ. ನಾಶ ಏವತ್ತು ಮೇ ನೂನಂ, ನನ್ನ ನಾಶಕ್ಕಾಗಿ ಇಷ್ಟೆಲ್ಲ ನಡೀತಾ ಇದೆ. ಇಲ್ಲ ಅಂತ ಅಂದರೆ ನಿಮ್ಮನ್ನು ದಾಟಿ 3 ಜನ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಆಗಲಿ, ಆಗೋದು ಆಗೋಯ್ತು. ಈಗ ಮುಂದೇನು ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡಿ ಅಂತ. ಯದ್ಗತಂ ಗತಮೇ ವೇಹ, ಏನು ಆಯಿತೋ ಅದು ಆಗಿ ಹೋಯಿತು. ಮುಂದೇನು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು ಅಂತ ಹೇಳ್ತಾನೆ. ಅದರ ಅರ್ಥ ಏನು ಅಂತ ಅಂದರೆ ಇಲ್ಲಿ ನಿಂತ್ಕೊಂಡಿದ್ರೆ ಆಗಲ್ಲ ಈಗ ಅಂತಲೇ ಅರ್ಥ. ಅಂದರೆ ಈಗ ನೀವೊಂದು ಮೊದಲೊಂದು ಯೋಜನೆ ಹಾಕಿದ್ದೀರಿ, ನೀವಿಲ್ಲಿ ಕಾಯ್ತೀರಿ, ಅರ್ಧ ಚಕಟ ವ್ಯೂಹ, ಅರ್ಧ ಪದ್ಮವ್ಯೂಹ ಅಲ್ಲಿರತ್ತೆ, ಅಲ್ಲಿ ಇದಷ್ಟು ಮಾಡಿದ್ರಿ, ಮಧ್ಯದಲ್ಲಿ ಇಷ್ಟು ಅಪಾರವಾದ ಸೈನ್ಯವನ್ನು ನಿಲ್ಲಿಸಿದ್ರಿ, ವರ್ಕ್ ಆಗಲಿಲ್ವಲ್ಲ, ಅದು ಫೇಲ್ಯೂರ್ ಆಯ್ತಲ್ಲ. ಮುಂದೇನು ಅಂತ. ಈಗ ಅದೇ ಪ್ಲ್ಯಾನನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದರೆ ಏನಾಗಲ್ಲ ಇವತ್ತಿನ ಯುದ್ಧದಲ್ಲಿ, ಅವ್ರು ಗೆಲ್ತಾರೆ ಅಷ್ಟೇ ಅಂತ. ಹಾಗಾಗಿ ಚಿಂತೆಯ ಮಾನದ, ಶೇಷಂ ಚಿಂತೆಯ ಮಾನದ, ಇನ್ನು ಉಳಿದ ದಾರಿ ಏನು ಅಂತ ನೋಡಬೇಕು ಅಂತ. ಈಗ ಅವನನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ದಾರಿ ತೋರಿಸ್ಬೇಕು ನೀವು. ಜಯದ್ರಥನನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ. ಅದಕ್ಕೆ ದ್ರೋಣರು ಹೇಳ್ತಾರೆ, ಬಹಳ ಯೋಚಿಸಬೇಕು, ಬಹಳ ಕೆಲಸ ಮಾಡಬೇಕು. ಹೌದು, 3 ಜನ ದಾಟಿ ಹೋದರು. ತ್ರಯೋಹಿ ಸಮತಿಕ್ರಾಂತ, ಪಾಂಡವರ 3 ಜನ ಮಹಾರಥರು ದಾಟಿ ಹೋದರು. ಇದು ನಮಗೆ ಆತಂಕದ ವಿಷಯ ಅನ್ನೋದು ಹೌದೇನೆ, ಆತಂಕದ ವಿಷಯ ಅನ್ನೋದು ಹೌದೇನೆ. ನೋಡಿದರೆ ಅಲ್ಲಿ ಕೃಷ್ಣಾರ್ಜುನರು ಸೈನ್ಯದ ಕೊನೆಗೆ ಹೋಗಿ ತಲುಪಿದ್ದಾರೆ. ನಡುವೆ ಎಲ್ಲೋ ಭೀಮ ಸಾತ್ಯಕಿ ಇದ್ದಾರೆ. ಇದನ್ನು ನೋಡಿದರೆ ನಮ್ಮ ಇಡೀ ಸೈನ್ಯ ಅವ್ರ ಕೈಲಿದೆ ಅಂತಲೇ ಅನಿಸತ್ತೆ ಅಂತ.
ಸೈನ್ಯ ಒಳಗೆ ಬರದೇ ಇರೋ ಥರ ನೋಡ್ಕೊಂಡಿದ್ವಿ ಅನ್ನೋದಾದರೆ, ಈಗ ಗೃಹೀತ ಭಾರತೀ ಚಮೂಹು, ನಮ್ಮ ಇಡೀ ಸೈನ್ಯ ಅವ್ರ ಕೈಗೆ ಸಿಲುಕಿಕೊಂಡಿದೆ. ನನಗನ್ಸುತ್ತೆ ಈಗ ಮಾಡೋದಕ್ಕಿರೋದು ಒಂದೇ ಕೆಲಸ ನಮಗೆ. ಅದೇನು ಅಂದರೆ ಜಯದ್ರಥ ಸಾಯದೇ ಇದ್ದಾಗ ನೋಡ್ಕೋಬೇಕು, ಮತ್ತೇನು ಬೇರೆ ಏನು ಮಾಡೋದಕ್ಕಿಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಮಾಡೋದಕ್ಕೇನೂ ಕೆಲಸ ಇಲ್ಲ, ಕೆಲಸ ಇರೋದಲ್ಲಿ. ಹಾಗಾಗಿ ಹೋಗು, ಅಲ್ಲಿ ಜಯದ್ರಥನ ರಕ್ಷಣೆಗೆ ಏನು ಬೇಕೋ ಅದನ್ನು ಮಾಡು. ಯಾಕೆ ಅಂದರೆ ಪ್ರಾಯಶಃ ಇಷ್ಟು ಹೊತ್ತಿಗೆ ಸಾತ್ಯಕಿ ಭೀಮ ಅರ್ಜುನನನ್ನು ತಲುಪಿರಬಹುದು ಅವರೀಗ. ಆದರೆ ಯೋಚಿಸಬೇಕಾದ್ದು ಅದನ್ನಲ್ಲ, ಇಷ್ಟು ಬಂದಿದ್ದು ಯಾಕೆ ಅಂದರೆ ಇದು ಶಕುನಿಯ ದುರ್ಬುದ್ಧಿಯ ಪರಿಣಾಮ ಇದು ಅಂತ ದುಶ್ಯಾಸನಿಗೆ ಬೈದಿದ್ರಲ್ಲ, ಈಗ ದುರ್ಯೋಧನನಿಗೆ ತಗೋತಾ ಇದ್ದಾರೆ. ಸಂಪ್ರಾಪ್ತಂ ಯದಿದಂ ದ್ಯೂತಂ ಎತ್ತ ಶಕುನಿ ಬುದ್ಧಿಜಂ. ಶಕುನಿಯ ತಲೆಯಲ್ಲೊಂದು ಜೂಜು ಇತ್ತಲ್ಲ, ಆ ಜೂಜು ಇಲ್ಲಿ ಕಾಣ್ತಾ ಇದೆ ಈಗ ಅಂತ. ಅದೇ ಜೂಜು ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ನಡೀತಾ ಇರೋದು ದ್ಯೂತ. ಈಗ ನ ಸಭಾಯಾಂ ಜಯೋ ವೃತ್ತ ನಾಪಿ ತತ್ರ ಪರೋಜಯ. ಅವತ್ತು ಸಭೆಯಲ್ಲಿ, ದ್ಯೂತದ ಸಭೆಯಲ್ಲಿ ಸೋಲು ಗೆಲುವು ಎರಡೂ ಆಗಲಿಲ್ಲ. ನೀನು ಗೆದ್ದೆ, ಅವರು ಸೋತರು ಅಂತ ಅಂದ್ಕೊಂಡಿದೀಯಲ್ಲ ನೀನು. ಅಲ್ಲೆಲ್ಲ ಸೋಲು ಗೆಲುವು ಆಗಿದ್ದು, ಇಲ್ಲಿ ನಿರ್ಣಯ ಆಗುತ್ತೆ ಈಗ ಸೋಲು ಯಾವುದು ಗೆಲುವು ಯಾವುದು ಅಂತ. ಹಾಗಾಗಿ ಅವತ್ತು ದಾಳ ಉರುಳಿಸಿದ್ರಲ್ಲ, ಆ ದಾಳ ಇಲ್ಲಿ ಉರುಳುತ್ತಾ ಇದೆ ಅಂತ. ಇಹನೋ ಗ್ಲಹಮಾನಾನಾಂ, ಇಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ, ಅವರು ಉರುಳಿಸ್ತಾ ಇದ್ದಾರೆ, ನಾವು ಉರುಳಿಸ್ತಾ ಇದ್ದೀವಿ. ನಿಜವಾದ ಸೋಲು ಗೆಲುವು ಈ ದಾಳ ಉರುಳಿಸಿದಲ್ಲಿ ನಿಶ್ಚಯ ಆಗುತ್ತೆ, ಸಭೆಯಲ್ಲ ಅಂತ ದುಶ್ಯಾಸನನಿಗೆ ನೇರ ಬೈದಿದ್ರು. ದುರ್ಯೋಧನನಿಗೆ ನೇರ ಅಲ್ಲ, ಬಟ್ಟೆಲ್ ಕಟ್ಕೊಂಡು ಹೊಡಿತಾ ಇದ್ದಾರೆ. ಅವತ್ತು ಘೋರವಾದ ದಾಳಗಳನ್ನು ಉರುಳಿಸ್ತಾ ಇದ್ನಲ್ಲ ಶಕುನಿ, ಅದು ಆ ದಾಳಗಳು ಇವತ್ತು ಶರಗಳಾಗಿ ಇಲ್ಲಿ ಉರುಳುತ್ತಾ ಇವೆ, ಬಾಣಗಳಾಗಿ ಇಲ್ಲಿ ಉರುಳುತ್ತಾ ಇವೆ. ಈಗ ಪಣ ಯಾವುದು ಅಂದರೆ ಅಲ್ಲಿ ಯಾವುದಾವುದೋ ಪಣ ಇಡಿಸಿದ್ರಲ್ಲ, ಈ ಜಯದ್ರಥನೇ ಪಣ ಇಲ್ಲೀಗ. ಜಯದ್ರಥನನ್ನು ಪಣವಾಗಿಟ್ಟುಕೊಂಡು ಇಲ್ಲೊಂದು ದ್ಯೂತ ನಿಶ್ಚಯ ಆಗಿದೆ, ದ್ಯೂತ ನಡೀತಾ ಇದೆ. ಯಾರು ಗೆಲ್ತಾರೆ ಆ ಪಣವನ್ನು ಅನ್ನೋದ್ರ ಮೇಲೆ ಸೋಲು ಗೆಲುವು ನಿಶ್ಚಯ ಆಗುತ್ತೆ. ಅವನು ಪಣ, ಅವನನ್ನು ಕೊಂದ್ರೆ ಅವ್ರು ಗೆಲ್ತಾರೆ, ಅವನನ್ನು ಉಳಿಸ್ಕೊಂಡ್ರೆ ನಾವು ಗೆಲ್ತೀವಿ ಅಷ್ಟೇ ಅಂತ. ಹಾಗಾಗಿ ಅಷ್ಟೂ ಜನ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು, ಸರ್ವೇ ತ್ಯಕ್ತ್ವಾ ಜೀವಿತ ಮಾತ್ಮನಃ, ಎಲ್ಲರೂ ಪ್ರಾಣವನ್ನು ಒತ್ತೆ ಇಟ್ಟು ಜಯದ್ರಥನನ್ನು ರಕ್ಷಣೆ ಮಾಡ್ಕೊಳ್ಳೋದು ಒಂದೇ ಮುಂದಿನ ಕೆಲಸ. ಯಾಕೆಂದರೆ ಈ ಪಣ ಇದೆಯಲ್ಲ, ಜಯದ್ರಥ ಅನ್ನುವ ಪಣ ಇದೆಯಲ್ಲ, ಇವನ ಮೇಲೆ ನಮ್ಮ ಒಟ್ಟು ಸೋಲು ಗೆಲುವು ನಿಶ್ಚಯ ಆಗತ್ತೆ. ತತ್ರನೋ ಗ್ಲಹಮಾನಾನಾಂ ಧ್ರುವವು ತಾತ ಜಯಾಜಯವು. ಇಲ್ಲಿ ನಡೀತಾ ಇರೋದು ಅರ್ಜುನ ಜಯದ್ರಥನನ್ನು ಕೊಂದನ, ಅರ್ಜುನ ಜಯದ್ರಥನನ್ನು ಕೊಲ್ಲಿಲ್ವಾ ಅಂತ ಮಾತ್ರ ಅಲ್ಲ, ಇದು ಒಟ್ಟು ಈ ಯುದ್ಧದ ಪರಿಸಮಾಪ್ತಿ ಏನು ಅನ್ನೋದನ್ನು ಇವತ್ತಿನ ಯುದ್ಧ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ದ್ರೋಣರು. ಸೊ ಅಂದರೆ ಅರ್ಥ ಏನಂದರೆ, ಒಂದು ಈಗ ನಿಜವಾದ ಸೋಲು ಸಂಭವಿಸೋಕ್ಕಿಂತ ಮುಂಚೆ ಒಂದು ಸೋಲು ಸಂಭವಿಸ್ಬಿಡುತ್ತೆ, ಆ ಸೋಲಿಂದ ಗೊತ್ತಾಗ್ಬಿಡುತ್ತೆ ನಾವು ಸೋಲ್ತೀವಿ ಅಂತೇಳಿ. ಅಂಥದ್ದು ಇಲ್ಲಿ ಇವತ್ತಿರುವಂಥದ್ದು ಜಯದ್ರಥನ ಸಾವು. ಹೌದು, ದಟ್ಸ್ ವಾಟ್ ಈಸ್. ಯಾಕೆ ಅಂದರೆ ಒಬ್ಬನನ್ನ ರಕ್ಷಣೆಗೆ ನಾವು ಅಷ್ಟು ಜನ ನಿಂತಿದ್ದೀವಿ. ಈಗ ಕೌರವರು ಅಂದರೆ ಕೌರವ ಪಾಳೆಯದ, ಧಾರ್ತರಾಷ್ಟ್ರ ಪಾಳೆಯದ ಅಷ್ಟೂ ಜನಕ್ಕೆ ಇವತ್ತೇನು ಕೆಲಸ? ಒಬ್ಬನನ್ನು ಉಳಿಸ್ಕೊಳ್ಳೋದು. ಪಾಂಡವರಿಗೆ ಏನು ಕೆಲಸ? ಒಬ್ಬನನ್ನು ಕೊಲ್ಲೋದು. ಇವತ್ತು ಬೇರೆ ಯಾವ ಯುದ್ಧವೂ ನಡೆಯಲ್ಲ ಇಲ್ಲಿ. ಈ ಒಬ್ಬನನ್ನು ಉಳಿಸ್ಕೊಳ್ಳೋದು, ಒಬ್ಬನನ್ನು ಇದು ಮಾಡೋದು ಅನ್ನುವಲ್ಲಿ ಆ ಒಬ್ಬ ಎಲ್ಲಿದ್ದಾನೆ? ನಮ್ಮೊಳಗಿದ್ದಾನೆ. ಅವನು ಪಬ್ಲಿಕ್ಕಲ್ಲಿಲ್ಲ, ಪಾಂಡವರ ಸೈನ್ಯದ ನಡುವೆ ಹೋಗಿ ಸಿಕ್ಕಾಕ್ಕೊಂಡಿಲ್ಲ. ಅವನನ್ನು ನಾವು ಬಹಳ ಜತನದಿಂದ ಎಲ್ಲ ವೀರರೂ ಸುತ್ತುವರೆದು ಅವನನ್ನು ಇಟ್ಕೊಂಡಿದ್ದೀವಿ. ಅಷ್ಟು ಇಟ್ಕೊಂಡಾಗಲೂ ಅವರ ಸೈನ್ಯಕ್ಕೆ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಟ್ಟಿಲ್ಲ. 3 ಜನ ಹೋಗಿದಾರಷ್ಟೇ. ಲಕ್ಷ ಜನ ಇರೋರಲ್ಲಿ 3 ಜನಕ್ಕೆ ಒಳಗೋಗೋಕ್ಕಾಗಿದೆ, ಉಳಿದವ್ರಿಗೆ ಒಳಗೆ ಬರೋದಕ್ಕೂ ಆಗಿಲ್ಲ. ಇಂಥ ಹೊತ್ತಿನಲ್ಲೂ ಜಯದ್ರಥ ಸತ್ತರೆ ಮತ್ತು ಅದು ಸರಿಯಾದ ಸೂಚನೆ, ಅದು ಸೋಲಿನ ಸರಿಯಾದ ಸೂಚನೆ ಅದು. ಹಾಗಾಗಿ ನೀವು ಹೇಳದಂತೆಯೇ ಅದೇನೇ ಅದು. ಅಂದರೆ ನಿಜವಾದ ಸೋಲಿನ ಮೊದಲು ಸೋಲುವ ಲಕ್ಷಣ ಒಂದು ಕಾಣಿಸ್ಕೊಳ್ಳುತ್ತೆ. ಪ್ರಬಲವಾದ ಲಕ್ಷಣ ಅದು ಇವತ್ತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಮಾತ್ರ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ನೀನು ಹೋಗು, ಬೇಗ ಹೋಗು. ಇಹೈವತ್ವಹಮಾಶಿಷ್ಯೆ ಪ್ರೇಷಯಿಷ್ಯಾಮಿ ಚಾಪರಾನ್ ನಿರೋತ್ಸ್ಯಾಮಿ ಚ ಪಾಂಚಾಲಾನ್ ಸೈತಾನ್ ಪಾಂಡುಸೃಂಜಯೈಹಿ. ಇಲ್ಲಿ ಪಾಂಚಾಲರು ಪಾಂಡವರ ಉಳಿದ ಸೇನೆ ಮತ್ತು ಸೃಂಜಯರ ಜೊತೆಗೆ ಇಲ್ಲಿದ್ದಾರಲ್ಲ, ನಾನು ಇವ್ರನ್ನ ತಡಿತೇನೆ ಇಲ್ಲಿ ನಿಂತ್ಕೊಂಡು.
ನಂದು ಅಷ್ಟೇ ಕೆಲಸ, ಹಾಗಾಗಿ ನೀನು ಅಲ್ಲಿಗೆ ಹೋಗು ಅಂತ. ಈ ದ್ರೋಣರ ನಿಲುವು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ ಇಲ್ಲಿ. ಏನು ಅಂತ ಅಂದರೆ ಅವ್ರು ಯಾಕೆ ಈ ಪ್ರಮಾಣದಲ್ಲಿ ಅಲ್ಲಿ ನಿಂತಿದ್ದಾರೆ ಬೆಳಗ್ಗೆನಿಂದ, ತಡಿತಾ ಇದ್ದಾರೆ ಅನ್ನೋದು ಸರಿ. ದ್ರೋಣರಲ್ಲಿ ನಿಲ್ಲದೇ ಇದ್ದರೆ ಅಲ್ಲಿ ಅವರು ನುಗ್ಗು ಬಿಡ್ತಿದ್ರು. ಅವ್ರು ನುಗ್ಗಿದಾಗ ಸಹಜವಾಗಿ ಜಯದ್ರಥನ ರಕ್ಷಣೆ ಕಷ್ಟ. ಯಾಕೆಂದರೆ ಇವರೆಲ್ಲರನ್ನು ಅವ್ರು ಎಂಗೇಜ್ ಮಾಡ್ತಾ ಹೋಗ್ತಾರೆ. ಬಂದವನೊಬ್ಬ ಘಟೋತ್ಕಚ ಒಬ್ಬನ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ, ಉಪಪಾಂಡವರು ಒಬ್ಬ ಯಾರ್ದೋ ಜೊತೆಗೆ ಯುದ್ಧಕ್ಕೆ ನಿಲ್ತಾರೆ, ನಕುಲ ಸಹದೇವರು ನಿಲ್ತಾರೆ, ಯುಧಿಷ್ಠಿರ ನಿಲ್ತಾನೆ, ದೃಷ್ಟದ್ಯುಮ್ನ ನಿಲ್ತಾನೆ, ದ್ರುಪದ, ವಿರಾಟ. ಹೀಗೆ ಬಂದ ಕೂಡಲೇ ಏನಾಗುತ್ತೆ, ಈ ಚಲಾಪಿಲ್ಲಿ ಆಗತ್ತೆ ಇದು. ಹಾಗಾಗಿ ಇದು ಒಂದು ಅಂಶ ಇದೆ ಇದರ ಜೊತೆಗೆ. ಅದರ ಜೊತೆಗೆ ಜಯದ್ರಥನ ರಕ್ಷಣೆಗೆ ಬೇಕಾದ ವ್ಯವಸ್ಥೆ ನಾನು ಮಾಡಿದ್ದೀನಿ, ರಕ್ಷಣೆ ಮಾಡ್ಕೊಳ್ಳಿ, ನಂದಿಲ್ಲೇ ಅಂತ ನಿಂತರ ಅಂತಲೂ ಅನಿಸುತ್ತೆ ದ್ರೋಣರನ್ನು ನೋಡಿದಾಗ. ಯಾಕೆಂದರೆ ಅವರು ಭಾಳ ವಿಚಿತ್ರವಾಗಿದೆ ಅವರ ಇದು. ಹೇಗೆ ಅಂದರೆ ಅದು ಭೀಷ್ಮನ ನಿಲುವು ಹಾಗೆ ಇತ್ತು, ಇವರದ್ದು ಇದೆ. ಅಭಿಮನ್ಯು ಅಷ್ಟು ದಾಳಿ ಮಾಡುವಾಗ ದ್ರೋಣರು ಯುದ್ಧ ಮಾಡಿದ್ದಾರೆ, ತಡೆಯೋಕೆ ಹೊರಟಿದ್ದಾರೆ, ಎಲ್ಲ ಹೌದು. ಆದರೆ ಅವರು ಒಂದು ತರಹದಲ್ಲಿ ಸುಮ್ಮನೆ ಇದ್ದಂಗೂ ಇದ್ದರು. ಏನು ಮಾಡಬೇಕು ಅಂತ ಬಂದಾಗ ಒಬ್ಬರಿಂದ ಆಗಲ್ಲ ಅಂತಷ್ಟೇ ಹೇಳಿದ್ರು ಅವರು. 6 ಜನ ಸೇರಿ ಕೊಲ್ಲೋದು ಅಂತ ನಿರ್ಣಯ ಮಾಡಿದ್ದು ಇವರೇ ಅಭಿಮನ್ಯುವನ್ನು ಕೊಲ್ಲುವಾಗ. ದ್ರೋಣರು ಸಲಹೆ ಕೊಡಲಿಲ್ಲ, ಆದರೆ ಏನು ಹೇಳಿದ್ರು, ನಗ್ತಾ ಹೇಳಿದ್ರು ಅಂತ ಬರುತ್ತೆ. ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ ಅಭಿಮನ್ಯುವಿನ ಸಂಹಾರ ಅಂತ ನಕ್ಕರು. ಸೂಚನೆ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಕಾರ್ಯಕಾರಿ ಆಗಿದೆ. ಅದು ಅಭಿಮನ್ಯು ಸಾಯುವಂತ ಮಾಡ್ತದು, ಆದರೆ ದ್ರೋಣರು ಹೋಗಲಿಲ್ಲ. ಅದು ಹೋದರು ಆಮೇಲೆ, ಆದರೆ ನಿರ್ಣಯ ತಗೊಳ್ಳೋದಕ್ಕೆ ದ್ರೋಣರು ಹೋಗಲಿಲ್ಲ. ಅಂದರೆ ಒಂಥರ ಅವರು ಇದ್ದೂ ಇಲ್ಲದ ಒಂದು ಆಟ ಆಡ್ತಾರಲ್ಲ, ಇವತ್ತೂ ಆಡಿದ್ದಾರೆ ಅಂತ ಅನಿಸುತ್ತೆ. ಜಯದ್ರಥನ ರಕ್ಷಿಸಬೇಕು ಅಂತ ಬಂದವನು ಇವನು, ಅವ್ರದ್ದಲ್ಲ ಸಬ್ಜೆಕ್ಟು. ರಾತ್ರಿ ಬಂದು ಜಯದ್ರಥನ ರಕ್ಷಿಸಬೇಕು ನೀವು ಅಂತ ಕೇಳ್ಕೊಂಬಂದು ದುರ್ಯೋಧನ. ಆಯಿತು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ವ್ಯವಸ್ಥೆ ಮಾಡಿದ್ದೀನಿ, ನೋಡ್ಕೊಳ್ಳಿ, ನಾನಿಲ್ಲಿ ನಿಂತ್ಕೊಂಡು ಇವ್ರು ಬರೆದಿದ್ದಂಗೆ ತಡಿತೀನಿ ಅನ್ನೋ ನಿಲುವು ಅವರಲ್ಲಿ ಕಾಣಿಸುತ್ತೆ. ಅಲ್ಲಿ ಅಂದರೆ ಒಂಥರ ಪರೋಕ್ಷವಾಗಿ ಅಭಿಮನ್ಯು ಹೇಗೆ ಸಾಯಿಸಬೇಕು ಅಂತ ಹೇಳಿದ್ರು. ಅವ್ರಿಗೊಂದು ಸಿಕ್ತು, ಡೈರೆಕ್ಷನ್ ಸಿಕ್ತು, ಅವ್ರಿಗೆ ಗೊತ್ತಿದೆ. ಡೈರೆಕ್ಷನ್ ಸಿಕ್ತು ಅನ್ನೋದಕ್ಕಿಂತ ಇವರೆಲ್ಲರಿಗಿಂತ ಭಾಳ ಬುದ್ಧಿವಂತರು ಇವರ ಗುರು ಅವರು. ಮತ್ತು ಅವರು ದ್ರೋಣರು ಸಾಮಾನ್ಯರಲ್ಲ. ಅವರಿಗೆ ಏನು ಅಂತ ಅಂತಿಮಕ್ಕೆ ಏನು ಅನ್ನೋದು ಗೊತ್ತಿದೆ ಅಂತ. ಇವ್ರುಗಳಿಗೆ ಏನಾಗುತ್ತೆ ಅಂತ ಅಂದರೆ, ಈಗ ಏನೋ ಬಂತು ಇದಕ್ಕೆ ಹೇಗೆ ಅಂತ ಇವರೆಲ್ಲ ಚಿಂತನೆ ಮಾಡ್ತಾರೆ. ಅವ್ರಿಗೆ ಹಾಗಲ್ಲ, ಇದು ಕೊನೆಯವರೆಗೂ ಇದು ಹೀಗೆ ಮಾಡಿದರೆ ಮಾತ್ರ ಮುಗಿಯುತ್ತೆ ಅನ್ನೋದು ಭೀಷ್ಮ ದ್ರೋಣರಿಗೆ ಗೊತ್ತಿದೆ. ಅಷ್ಟು ಕ್ಲಾರಿಟಿ ಇದೆ ಅವರಿಗೆ. ಯಾಕೆಂದರೆ ಅನುಭವ, ಅಧ್ಯಯನ, ವಿದ್ಯೆ ಎಲ್ಲವೂ ಆ ಕೆಲಸ ಮಾಡಿದೆ. ಹಾಗಾಗಿ ಅವರಿಗೆ ಇಲ್ಲಿರೋದು ಒಂದೇ, ಅವರಿಗೆ ಏನು ಅಂದರೆ, ನೀವು ಬಚಾವಾಗಬೇಕಾ, ಏನಕ್ಕೇನ ಪ್ರಕಾರೇಣ ಜಯದ್ರಥನ ಉಳಿಸ್ಕೊಳ್ಳಿ ಅಷ್ಟೇ, ಅದಿಲ್ಲ ಮುಗೀತಷ್ಟೇ ಕತೆ ಅಂತ ಹೇಳ್ತಾರೆ. ಅವನಿನ್ನೇನು ಮಾಡಬೇಕು, ತಥೋ ದುರ್ಯೋಧನ ಪ್ರಾಯ ತೂರ್ಣಮಾಚಾರ್ಯ ಶಾಸನಾತ್. ಅವನು ಅತ್ಯಂತ ಬೇಗವಾಗಿ ಆ ಕಡೆ ಹೋಗ್ತಾನೆ. ಅವನು ಇನ್ನೊಂದು ಪ್ರಶ್ನೆಗೂ ಕೂಡ ಅವ್ರು ಸರಿ ಉತ್ತರ ಕೊಡಲಿಲ್ಲ. ಹೇಗೆ ಸಾತ್ಯಕಿ ಮತ್ತು ಭೀಮ ನಿಮ್ಮನ್ನು ದಾಟ್ಕೊಂಡು ಅಲ್ಲ, ಆ 3 ಜನ ಹೇಗೆ ದಾಟಿದ್ರು ಅನ್ನೋದಕ್ಕೆ ಉತ್ತರನೇ ಕೊಡಲಿಲ್ಲ ಅವರು. ನಾನು ಸೋತ್ನಾ, ಅವ್ರು ಸೋಲ್ಸಿದ್ರ? ಅಲ್ಲೂ ನೋಡಿ, ಅವರು ಹಿಮ್ಮೆಟ್ಟಿದ ಕೂಡಲೇ ವಾಪಸ್ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡೋದು, ಮತ್ತೆ ಬರೋದು. ಈಗ ಸಾತ್ಯಕಿಗೆ 3 ಸಲ ಬಂದರು, ಭೀಮನಿಗೆ 2 ಸಲ ಬಂದರು, ಬರೋದು, ಅದು ಕೂಡಲೇ ಅಲ್ಲಿ ಹೋಗ್ಬಿಡೋದು. ಅಂದರೆ ಒಂದು ಥರದಲ್ಲಿ ತಡೆದಿದ್ದಾರೆ, ಒಂದು ಥರದಲ್ಲಿ ಬಿಟ್ರಾ ಅಂತಲೂ ಅನ್ನೋದಕ್ಕೆ ಅಲ್ಲ ಅಂತಿಲ್ಲ. ಆದರೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿಲ್ಲ, ನಿನಗೆ ಬಿಟ್ಟಿದ್ದು ಹೆಂಗೆ ದಾಟಿದ್ರು ಅನ್ನೋದಕ್ಕೆ. ನೀವು ಹೇಳಿದಾಗೆ ಅವರು ಅದನ್ನು ತಗೊಂಡೇ ಇಲ್ಲ. ಇದೆಲ್ಲ ಅಲ್ಲ, ಈಗ ಅವನನ್ನು ಉಳಿಸ್ಕೊ ಅಂತೇಳಿ ಕಳಿಸ್ಬಿಟ್ರು. ಅವನು ಆ ಕಡೆ ಹೋಗ್ತಾ ಇರೋ ಹಾಗೇನೆ ಈ ಯುಧಾಮನ್ಯು ಮತ್ತು ಉತ್ತಮಜ ಅಂತ ಇಬ್ಬರಿದ್ರಲ್ಲ, ಇವ್ರು ಯಾರು ಅಂದರೆ ಇವರು ಪಾಂಚಾಲ ವೀರರು, ಅಣ್ಣ ತಮ್ಮ. ಇವರು ಅರ್ಜುನನ ರಥರಕ್ಷಕರು, ಚಕ್ರರಕ್ಷಕರು. ಅಂದರೆ ಅರ್ಜುನನ ಆ ಕಡೆ ಒಬ್ಬ ಇರಬೇಕು, ಈ ಕಡೆ ಒಬ್ಬ ಇರಬೇಕು. ಇವರು ಮೊದಲು ಬಂದಿದ್ರು ಅರ್ಜುನನ ಜೊತೆಗೆ, ಆದರೆ ಇವ್ರಿಗೆ ನುಗ್ಗೋದಕ್ಕಾಗಿರಲಿಲ್ಲ. ದ್ರೋಣರನ್ನು ದಾಟಿ ಅರ್ಜುನನಿಗೆ ಮಾತ್ರ ನುಗ್ಗೋದಕ್ಕಾಗಿತ್ತು. ಇವರನ್ನು ಆವಾಗಲೇ ತಡೆದಿದ್ರು. ಈ ಇಬ್ಬರು ಹೋಗಿ ತಲುಪ್ತಾರೆ ಅಲ್ಲಿಗೆ. ಈಗ ಅರ್ಜುನ ಹತ್ರ ತಲುಪ್ತಾರೆ. ಅವ್ರು ಹೆಂಗೆ ಹೋಗ್ತಾರೆ ಅಂದರೆ ಹೆಂಗಿರುತ್ತೆ ನೋಡಿ ಇದು. ಅವರು ಯಾರನ್ನು ಮಾತಾಡಿಲ್ಲ, ಯಾರನ್ನು ಕೇಳಿಲ್ಲ, ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ಇವ್ರೇನು ಮಾಡಿದ್ರಂತೆ ಅಂದರೆ, ಬಾಹ್ಯೇನ ಸೇನಾಮಭ್ಯೇತ್ಯ ಜಗ್ಮತು ಸವ್ಯಸಾಚಿನಂ. ಈಗ ಜಯದ್ರಥ ಇದ್ದಿದ್ದೆಲ್ಲಿ ಅಂದರೆ ಕೌರವ ಪಾಳೆಯದ ಕೊನೆಗೆ
ಮಧ್ಯದ ಅಷ್ಟೂ ಭಾಗದಲ್ಲಿ ಇವರು ಇಡೀ ಸೈನ್ಯ ಜಮಾವಣೆಗೊಂಡಿದೆ. ಇವರು ಇಡೀ ಸೈನ್ಯದ ಪ್ರದೇಶ ಇದೆಯಲ್ಲ ಅದರ ಹೊರಗಿಂದ ಹೋದ್ರಂತೆ. ಓಕೆ. ಎಷ್ಟು ಹೊರಗೆ ಅಂದರೆ ಎಷ್ಟು ತಡಿಬೋದು, ದೊಡ್ಡ ಬಯಲಲ್ಲಿ ಹೀಗೊಂದು ನಿಂತಿದ್ದಾರೆ ಇವರು. ಇದನ್ನೂ ದಾಟಿ ಆ ಕಡೆ ಎಲ್ಲೋ ಗುಡ್ಡ ಹತ್ಕೊಂಡು ಹೋಗ್ತಾ ಇದ್ದಾರೆ, ಅದು ಗುಡ್ಡ ಬೆಟ್ಟ ಎಲ್ಲ ಇತ್ತಲ್ಲ, ಹಿಂಗೆ ಹೋಗಿ ಇವ್ರ ಕಣ್ಣಿಗೆ ಕಾಣಿಸ್ದೆ 2 ರಥ ಹೋಗ್ತಿದೆ ಅಲ್ಲೆಲ್ಲೋ. ಹೋಗಿ ಏನು ಮಾಡಿದ್ದಾರೆ ಅಂದರೆ ಹಿಂದಿನಿಂದ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅರ್ಜುನ ಇರುವಲ್ಲಿ. ಎಂತ ಜಾಣ್ಮೆ ಅಂದರೆ ಇವ್ರು ಯಾರು ಹೇಳಿಲ್ಲ, ಇಲ್ಲಿ ಸೇನಾಧಿಪತಿ ಹತ್ತ ಹೋಗಿಲ್ಲ, ದೃಷ್ಟದ್ಯುಮ್ನನ್ ಕೇಳಲಿಲ್ಲ, ಯುಧಿಷ್ಠಿರನ್ ಮಾತಾಡಿಸಿಲ್ಲ. ಇಲ್ಲಿ ತಡೆದ್ರ ನಿಧಾನಕ್ಕೆ ಜಾರ್ಕೊಂಡ್ರು. ಅವ್ರನ್ನ ಯಾರು ಗಮನಿಸಿರ್ತಾರೆ, ಇವರೆಲ್ಲ ಯುದ್ಧ ಮಾಡ್ತಾ ಇದ್ರು. ಆ ಕಡೆಯಿಂದ ಹೋಗಿ ಅರ್ಜುನ್ ಪಕ್ಕ ಹೋಗಿ ನಿಂತರು ಅವರು. ಆದರೆ ಎಷ್ಟು ದೂರ ಇತ್ತು ಅನ್ನೋದು ಗೊತ್ತಾಗತ್ತೆ. ಅರ್ಜುನ ಒಳ ಹೊಕ್ಕಿದ್ದು ಬೆಳಗ್ಗೆ ಯುದ್ಧ ಆರಂಭ ಆದ ಕೂಡಲೇ. ಯಾಕೆಂದ್ರೆ ಅವನೇನು ಭಾಳ ಟೈಮ್ ತೊಗೊಂಡಿಲ್ಲ. ದ್ರೋಣರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಹೊರಟುಬಿಟ್ಟಿದ್ದಾನೆ. ಇವರು ಆವಾಗ ಹೊರಟಿದ್ದಾರೆ, ಬಂದು ತಲುಪುವಾಗ ಇಷ್ಟೊತ್ತಾಗಿದೆ. ಈಗ ಒಂದು 4 ಗಂಟೆ 5 ಗಂಟೆ ಆಗಿರ್ಬೋದು ಸಂಜೆ ಅಂತ ಅಂದ್ಕೊಂಡ್ರೆ ಎಷ್ಟು ಸುತ್ಕೊಂಡ್ಬರ್ಬೇಕಾಗಿದೆ ಅವರು ಅಂತ. ಆದರೆ ಅಷ್ಟು ಸುತ್ತಕೊಂಡು ಬಂದಿದ್ದಾರೆ ಅವರಿಬ್ಬರು. ಅಂದರೆ ಕುರುಕ್ಷೇತ್ರ ಯುದ್ಧ ನಮ್ಮ ಕಣ್ಣಿಗೆ ಕಾಣುವಂತೆ ಇಲ್ಲಿ ಭೀಮ, ದುರ್ಯೋಧನ, ಅರ್ಜುನ, ಕರ್ಣ ಅಂತ ಹಿಂಗೆ ಹೇಳ್ಕೊಂಡ್ಬಿಡ್ತೀವಲ್ಲ, ಅಷ್ಟಾಗಿ ನಿಂತಿಲ್ಲ ಅದು ಅಂತ. ಈ ಥರದವ್ರು ಎಷ್ಟು ಜನ ಎರಡೂ ಪಕ್ಷದಲ್ಲೂ ಕೆಲಸ ಮಾಡಿದ್ದಾರೆ. ನಾವಿವತ್ತು ಸಾತ್ಯಕಿಯನ್ನು ನೋಡಿದ್ವಲ್ಲ, 14ನೇ ದಿವಸ ಅವನ ವಿಜೃಂಭಿಸಿದ್ದನ್ನು. ಇಂಥವರು ತುಂಬ ಇದ್ದಾರೆ ಅಂತ. ಯುಧಾಮನ್ಯು, ಉತ್ತಮ ಓಜಸ್ಸು. ದುರ್ಯೋಧನ ಹಿಂದಿರುಗಿ ಬರುವಾಗ ಇವರಿಬ್ಬರು ಕಾಣಿಸಿದ್ರು, ಯುಧಾಮನ್ಯು ಮತ್ತು ಉತ್ತಮ ಓಜಸ್ಸು. ದುರ್ಯೋಧನ ಹೋಗಿ ಅವ್ರನ್ನ ತಡಿತಾನೆ. ಈಗ ಅವನಿಗೆ ಏನು ಸಿಟ್ಟು ಬರುತ್ತೆ ಅಂದರೆ 3 ಜನ ಬಂದರು ಹೆಂಗೆ ಅಂತ ಅಂದರೆ ಇವರಿಬ್ಬರು ಬಂದುಬಿಟ್ರಲ್ಲ ಅಂತ. ದುರ್ಯೋಧನನಿಗೂ ಅವರಿಗೂ ಜೋರಾದ ಯುದ್ಧವೇ ಆಗತ್ತೆ. ದುರ್ಯೋಧನ ಜೋರಾಗಿ ಎದುರಿಸ್ತಾರೆ ಅವರು. ಅದಕ್ಕೆ ದುರ್ಯೋಧನನ ಮಟ್ಟಕ್ಕಲ್ವಲ್ಲ ಅವರು, ಆದರೆ ಅವರು ಎದುರಿಸ್ತಾರೆ. ಆದರೆ ದುರ್ಯೋಧನ ಏನು ಮಾಡ್ತಾನೆ ಅಂತ ಅಂದರೆ ಉತ್ತಮ ಓಜಸ್ಸನ ಸಾರಥಿ ಮತ್ತು ಕುದುರೆಯನ್ನು ಕೊಲ್ತಾನೆ. ಇವ್ರ ಹತ್ರನೂ ಒಂದು ರಥ ಇರುತ್ತೆ. ಯಾರ ಹತ್ರ? ಉತ್ತಮ ಓಜಸ್ ಇಬ್ರು ಒಂದೊಂದು ರಥ ತಗೊಂಡೇ ಬರೋದು. ಅಂದ್ರೆ ಅವ್ರ ರಥರಕ್ಷಕರು ಅಂದ್ರೆ ಅವ್ರ ರಥದಲ್ಲೇ ಇರ್ತಾರೆ. ಆ ಕಡೆ ಈ ಕಡೆ ರಥ ಇರುತ್ತೆ ಅವ್ರದ್ದು, ನೆಲದಲ್ಲಲ್ಲ ಅವ್ರು ಇರೋದು, ರಥದಲ್ಲೇ. ಅವನ ಉತ್ತಮ ಓಜಸ್ಸನ ಸಾರಥಿ ಮತ್ತು ಕುದುರೆಯನ್ನ ಕೊಲ್ತಾನೆ. ಅವನು ಯುಧಾಮನ್ಯು ತನ್ನ ಅಣ್ಣನ ರಥ ಹತ್ಕೊಳ್ತಾನೆ. ಅಲ್ಲಿ ಹತ್ತಿ ಅಲ್ಲಿಂದ ಇವನ್ ಜೊತೆ ಯುದ್ಧ ಆರಂಭ ಮಾಡ್ತಾರೆ. ಇದು ದುರ್ಯೋಧನ ಜೊತೆ ಮುಂದುವರಿಸ್ತಾರೆ. ಹತ್ತಿ ಉತ್ತಮ ಓಜಸ್ ಏನ್ ಮಾಡ್ತಾನೆ ಅಂದ್ರೆ ರಥ ಹತ್ತಿದವನು ಹಲವು ಬಾಣಗಳನ್ನು ಬಿಟ್ಟು ದುರ್ಯೋಧನನ ಕುದುರೆ ಕೊಲ್ತಾನೆ ಅವನು. ಅದರ ಜೊತೆಗೆ ಸಾರಥಿಯನ್ನು ಕೊಲ್ತಾನೆ ಯುಧಾಮನ್ಯು. ಅಂದರೆ ದುರ್ಯೋಧನನ ಸಾರಥಿ ಇವರಿಬ್ಬರು ಸಾಯ್ತಾರೆ. ಅವನು ಸಿಟ್ಟಾಗಿ ದುರ್ಯೋಧನ ಗದೆ ಹಿಡಿದು ರಥದಿಂದ ಕೆಳಗೆ ಹಾರಿ ಇವರನ್ನು ಕೊಲ್ಲೋದಕ್ಕೆ ಅಂತ ಧಾವಿಸ್ತಾನೆ. ಅವನು ಹಾಗೆ ಬರ್ತಾ ಇದ್ದವನು ಗದೆಯನ್ನು ಎತ್ತಿ ಯಾವಾಗಲೂ ಬಂದು ಅವ್ರೇನು ಮಾಡ್ತಾರೆ ಅಂದರೆ ರಥದ ಮೇಲೆ ಎಸಿತಾರೆ. ಆಗ ಇವರಿದ್ದರೆ ಇವರಿನ್ನೂ ಇದಾಗ್ಬಿಡತ್ತೆ. ಒಂದಾದನ್ನು ಚೂರು ಮಾಡಬೇಕು ಬಾಣ ಬಿಟ್ಟು, ಇಲ್ಲ ಇವ್ರು ರಕ್ಷಣೆ ಮಾಡ್ಕೋಬೇಕಲ್ಲ. ಇವರಿಬ್ಬರು ರಥದಿಂದ ಕೆಳಗೆ ಹಾರ್ತಾರೆ ಯುಧಾಮನ್ಯವರಿಬ್ಬರು. ದುರ್ಯೋಧನನ ಗದೆ ಬಂದು ಹೊಡೆದು ಅವನ ಕುದುರೆ, ಸಾರಥಿ ಮತ್ತು ರಥ ನುಚ್ಚುನೂರಾಗತ್ತೆ. ಅಂದರೆ ಇಬ್ಬರ ರಥವೂ ಹೋಗ್ಬಿಡತ್ತೆ ಈಗ. ಸೊ ಯುಧಾಮನ್ಯು ಮತ್ತು ಉತ್ತಮ ಇಬ್ಬರ ರಥನೂ ಹೋಗುತ್ತೆ. ಇಷ್ಟಾಗಿ ದುರ್ಯೋಧನ ಅವನ ರಥವೂ ಇರಲ್ವಲ್ಲ ಈಗ, ಸಾರಥಿ ಅವನು ಶಲ್ಯನ ರಥ ಏರ್ಕೊಳ್ತಾನೆ. ಅಷ್ಟೊತ್ತಿಗೆ ಇವ್ರೇನು ಮಾಡ್ತಾರೆ ಅಂದರೆ ಇನ್ನೊಂದು ರಥ ಏರಿ ಅರ್ಜುನನ ಕಡೆಗೆ ಹೋಗ್ಬಿಡ್ತಾರೆ ಅವರು. ಇನ್ನೊಂದು ರಥ ಏರಿ ಹೋಗ್ತಾರೆ ಅಂತ ಅರ್ಥ ಏನು ಅಂದರೆ ಅವರಿಬ್ಬರು ಬರುವಾಗ 2 ರಥ ತಗೊಂಡ್ಬಂದಿಲ್ಲ ಅವ್ರು. ಬಂದಿಲ್ಲ. ಅವ್ರು ಅಲ್ಲಿಂದ ಹೊರಟವ್ರು ಏನು ಮಾಡಿದ್ದಾರೆ ಅಂದರೆ ಹೊರಗಡೆಯಿಂದ ಬರ್ತಾ ಇರೋದಲ್ವಾ, ಇನ್ನಷ್ಟು ರಥಗಳು, ಇನ್ನಷ್ಟು ಆಯುಧಗಳು ಏನೋ ಅಷ್ಟು ತುಂಬಿಕೊಂಡು ಬಂದಿದ್ದಾರೆ ಅಂತ ಅರ್ಥ. ಅಂದರೆ ಇನ್ನಷ್ಟು ಸಾರಥಿಗಳು ಇದ್ದಾರೆ ಅಂತ ಅರ್ಥ. ಸಾರಥಿಗಳು ಇದ್ದಿರುತ್ತಾರೆ. ಸೊ ಬಹುಶಃ ರಥರಕ್ಷಕರ ಹಿಂದೆನೂ ಒಂದು ಪಡೆ ಇರುತ್ತೆ. ಅವರು ಆ ಪಡೆ ತಗೊಂಡು ಬಂದು ಅಂದರೆ ಅದಕ್ಕೆ ಅಂದರೆ ಆ ವ್ಯವಸ್ಥೆಯೊಂದಿಗೆ ಬಂದಿದ್ದಾರೆ ಅವರು. ಸೊ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬ ಅರ್ಜುನ ಹೋದ, ಒಬ್ಬ ಸಾತ್ಯಕಿ ಬಂದ, ಒಬ್ಬ ಭೀಮಸೇನ ಬಂದ. ಅದಾಗ್ತಾ ಇದ್ದಾಗ ಯುಧಾಮನ್ಯು ಮತ್ತು ಉತ್ತಮ ಓಜಸ್ ಬಂದರು. ಇವರು ಬಂದಾಗ ಬೇರೆ ರಥಗಳಿವೆ ಅಂದರೆ ಇನ್ನೊಂದು ತುಕುಡಿನೋ ಏನೋ ಒಂದಿದೆ ಅವ್ರ ಜೊತೆಗೆ ಅಂತಾಯಿತು. ಹೀಗೆ ಇವರು ಎಷ್ಟು ತಡೆದ್ರು ಅಲ್ಲಿ ಜಯದ್ರಥನ ಎದುರಿನ ಭಾಗದಲ್ಲಿ ಪಾಂಡವರದ್ದೊಂದು ವ್ಯವಸ್ಥೆ ಬಂದ ಹಾಗೆ ಆಗೋಯ್ತು. ನನಗೆ ಇನ್ನೊಂದು ಸರ್, ಈ ಭಗವದ್ಗೀತೆಯ ಶ್ಲೋಕ ಕರ್ಮಣ್ಣೆ ವಾರಿಕಾರಸ್ತೆ ಮಾಫಲೇಶು ಕದಾಚ, ಅಂದರೆ ನಿನ್ನ ಕರ್ಮವನ್ನು ನೀನು ಆಡುವಂತಿದೆಯಲ್ಲ, ಇದನ್ನು ಭಾಳ ಜನ ಇಂಟರ್ಪ್ರಿಟ್ಟು ಮತ್ತು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ನೀವು ಅದನ್ನು ಪ್ರಾಸಂಗಿಕವಾಗಿ ಹೇಳಿದಾಗ ಅಂದರೆ ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ರಿಸಲ್ಟ್ ಬಗ್ಗೆ ಅದು
ರಾಂಗ್ ವೇ ಆಫ್ ಲುಕಿಂಗ್ ಎಟ್ ಇಟ್ ಹೇಗಿದೆ ಅನ್ನೋದು ನೀವು ಹೇಳಿದ್ರಿ ಆ್ಯಕ್ಚುಲಿ. ಹೌದು. ಅಲ್ಲಿ ಬಟ್ ಭಗವದ್ಗೀತೆಯಲ್ಲಿ ಬರುವಂಥದ್ದು ಕರ್ಮಣ್ಯವಾಧಿಕಾರಸ್ತೆ ಮಾಪ್ ಅದ್ರ ಅಲ್ಲೂ ಹಾಗೇನೇ ಇದೆ ಅದು. ಅಲ್ಲಿ ಹೇಳಕ್ಕೆ ಹೊರಟಿದ್ದೇನೆಂದರೆ, ನೀನು ಕರ್ಮವನ್ನು ಹೇಗೆ ಮಾಡಬೇಕು ಹಾಗೆಯೇ ಮಾಡಬೇಕು, ಫಲ ಬರಲೇಬೇಕು ಅನ್ನೋ ಥರವೇ ಮಾಡಬೇಕು, ಅಷ್ಟಾಗಿಯೂ ಫಲ ಬರದೇ ಇರಬಹುದು ಅಂತ ಒಂದು ಕ್ಲಾಸ್ ಇದೆ. ಅದಕ್ಕೆ ತಲೆ ಕೆಡಿಸ್ಕೋಬೇಡ ಅಂತ ಅವನು ಹೇಳ್ತಾ ಇದ್ದಾನೆ ಅಷ್ಟೇ. ಅಂದರೆ ಫಲದ ನಿರೀಕ್ಷೆ ಇಟ್ಕೋಬೇಡ ಅಂತ ಹೇಳಿದ್ರು ಕೂಡ ಫಲಕ್ಕಾಗಿಯೇ ಫಲಕ್ಕಾಗಿಯೇ ಮಾಡಬೇಕು. ಅದೊಂದು ಬಹಳ ಸೂಕ್ಷ್ಮ ಅದು ಗೀತೆಯಲ್ಲಿ. ಏನಂದರೆ, ಈಗ ನಿಷ್ಕಾಮ ಕರ್ಮ ಅಂತ ಅನ್ನುವಾಗ ಕರ್ಮ ಮಾಡು, ಆಸೆ ಇಟ್ಕೊಳ್ಳದೆ ಕರ್ಮ ಮಾಡು ಅಂತ. ಆಸೆ ಯಾವುದು ಅಂದರೆ ಫಲವೇ ಆಸೆ. ಇದರಿಂದ ನನಗೇನೋ ಸಿಗಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಸಿಗಬೇಕು ಅಂತ ಅನ್ಕೋಬೇಡ, ಸುಮ್ಮನೆ ಕೆಲಸ ಮಾಡು ಅಂತ ಅಂದರೆ ಅದು ಬರತ್ತೋ ಬರಲ್ವೋ, ನಾನು ಮಾಡ್ತೀನಿ ಅಂತ ಅಲ್ಲವೇ ಅಲ್ಲ. ಈ ಸೂಕ್ಷ್ಮ ಇದೆ. ನಾನು ಬೀಜ ಬಿತ್ತೀನಿ, ಅದು ಮೊಳಕೆ ಹೊಡೆಯತ್ತೋ ಇಲ್ವೋ, ನಾನು ಗೊಬ್ಬರ ಹಾಕ್ತೀನಿ, ಅದು ಬೀಜಕ್ಕೆ ಬೀಳತ್ತೋ ಇಲ್ವೋ, ಗೊಬ್ಬರ ಹಾಕ್ಬಿಡೋದಪ್ಪ, ಎಲ್ಲೋ ಹಾಕ್ಬಿಡೋದು, ನಾನು ನೀರು ಬಿಡ್ತೀನಿ, ಅದು ಗಿಡದ ಬುಡಕ್ಕೆ ಬಿಡ್ತೀನೋ ಇಲ್ವೋ, ಕರ್ಮ ಮಾಡಿದ್ದೀನಿ. ಮತ್ತು ಯಾಕೆ ಅಂದರೆ ನನಗೇನು ಫಲದ ಆಕಾಂಕ್ಷೆ ಇಲ್ಲ, ಅದು ಬೆಳಿಬೇಕು, ಬೆಳೆ ಬರಬೇಕು ಅಂತಿಲ್ಲ ಅಂತಲ್ಲ. ಒಂದು ಕಾರ್ಯ ಫಲಕಾರಿಯಾಗೋದಕ್ಕೆ ಹೇಗೆ ಬೇಕೋ ಹಾಗೆಯೇ ಮಾಡಬೇಕು, ಸಂಪೂರ್ಣ ತೊಡಗಿಕೊಂಡು ಮಾಡಬೇಕು. ಆದರೆ ಫಲದ ವಿಷಯದಲ್ಲಿ ಒಂದು ವೈರಾಗ್ಯ ಇರಬೇಕು. ಇಲ್ಲದೇ ಇದ್ದರೆ ಫಲ ಸಿಗಲಿಲ್ಲ, ಯಾವುದೋ ಕಾರಣಕ್ಕಾಗಿ ಫಲ ಸಿಗಲಿಲ್ಲ ಅನ್ನೋದು ನಿನ್ನನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ, ವಿಚಲಿತನನ್ನು ಮಾಡುತ್ತೆ, ನೋಯೋ ಥರ ಮಾಡುತ್ತೆ, ಬೇಯೋ ಥರ ಮಾಡುತ್ತೆ. ಹಾಗಾಗಿ 100% ಫಲ ಬರುತ್ತೆ ಅಂತಲೇ ಕೆಲಸ ಮಾಡು. ಆದರೂ 1% ಫಲ ಬರೋದಕ್ಕೆ ನಿನ್ನ ಪ್ರಯತ್ನ ಅಲ್ಲದ್ದೊಂದು ಏನೋ ಇದೆ. ಹಾಗಾಗಿ ನೀನು ಆ ವಿಷಯದಲ್ಲಿ ಬಂದರೂ ಬರದಿದ್ದರೂ ಸಮಾನ ಅಂತ ಒಂದು ಭಾವ ಇಟ್ಕೋ ಅಂತ. ಇದು ನಾವು ಕಲಿಬೇಕಾಗಿರೋದು ಆ್ಯಕ್ಚುಲಿ. ಇದು ನಾವೆಲ್ಲರೂ ಕಲಿಬೇಕಾಗಿರೋದು. ಇದು ಭಾಳ ಚೆನ್ನಾಗಿತ್ತು. ಉತ್ತಮೋಜಸ್ ಮತ್ತು ಯುಧಾಮನ್ಯು ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು. ಸೊ ಅದು ಏನು ಬೇಕು ಅದು ಆಗಬೇಕು, ಆದರೆ ಅದು ಏನಾದರೂ ಆಗಲಿ ನಾನು ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಮತ್ತು ಸರಿಯಾದ ಮಾರ್ಗ ಮತ್ತು ಸರಿಯಾದ ಇಂಟೆನ್ಷನ್ ಎರಡೂ ಇದೆ ಅದರಲ್ಲಿ. ತಪ್ಪು ದಾರಿನೂ ಹುಡುಕಿಲ್ಲ, ಆಮೇಲೆ ತಪ್ಪು ಇಂಟೆನ್ಷನ್ನೂ ಇಲ್ಲ, ಆದರೆ ಅದು ಏನು ಬೇಕೋ ಅದು ಮಾಡೇ ಮಾಡ್ತೀನಿ ಅನ್ನೋದು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ನಮಗೆ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು, ಮತ್ತಷ್ಟು ಯುದ್ಧ ಮತ್ತು ಜಯದ್ರಥನಂಥ ಮತ್ತಷ್ಟು ಹೆಜ್ಜೆಗಳು. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.